ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜಾ ಶಿವಪ್ರಕಾಶ್, ಅಸ್ಟ್ರೋವಾಸ್ತು ಬೆಂಗಳೂರು. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬೆಲ್ ಐಕನ್ ಹಿಟ್ ಮಾಡಿ, ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ, ಬಾಧಕಾಧಿಪತಿ ಅನ್ನುವುದು ಬೇರೆ ಬೇರೆ ಚರಲಗ್ನಗಳು, ಸ್ಥಿರ ಲಗ್ನಗಳು, ಉಭಯ ಲಗ್ನಗಳು. ಚರಲಗ್ನಗಳಿಗೆ ಬಾಧಕಾಧಿಪತಿ 11ನೇ ಅಧಿಪತಿ ಬಾಧಕಾಧಿಪತಿಯಾಗುತ್ತಾನೆ. ಸ್ಥಿರ ಲಗ್ನಗಳಿಗೆ 9ನೇ ಅಧಿಪತಿ ಬಾಧಕಾಧಿಪತಿಯಾಗುತ್ತಾನೆ. ಉಭಯ ಲಗ್ನಗಳಿಗೆ ಸಪ್ತಮಾಧಿಪತಿ 7ನೇ ಅಧಿಪತಿ ಬಾಧಕಾಧಿಪತಿಯಾಗುತ್ತಾನೆ. ಇವತ್ತಿನ ದಿನ ಉಭಯ ಲಗ್ನಗಳನ್ನು ಉಭಯ ಲಗ್ನಗಳು ಮತ್ತು ಬಾಧಕಾಧಿಪತಿ ಯಾವ ತರಹ, ಉಭಯ ಲಗ್ನಗಳ ವ್ಯಕ್ತಿಗಳ ಜೀವನದಲ್ಲಿ ಬಾಧಕಾಧಿಪತಿ ಯಾವ ರೂಪದಲ್ಲಿ ಬರುತ್ತಾರೆ ಎಂದು ಹೇಳುತ್ತೇನೆ. ಪ್ರಥಮವಾಗಿ ಸಪ್ತಮಾಧಿಪತಿ ಎಂದರೆ ಜೀವನ ಸಂಗಾತಿ, ಹೆಂಡತಿ ಅಂತ ಹೇಳಬಹುದು, ಅಥವಾ ಪಾರ್ಟ್ನರ್ಸ್ ಸಹ ಬರುತ್ತಾರೆ. ನಿಮ್ಮ ಜೊತೆ ಇರುವಂತಹ ಪಾರ್ಟ್ನರ್ಸ್, ಉದ್ಯೋಗ ಬಿಸ್ನೆಸ್ನಲ್ಲಿ ನೀವು ಪಾರ್ಟ್ನರ್ಶಿಪ್ ಮಾಡ್ತಕ್ಕಂತಹವರು, ನಿಮ್ಮ ಸಹ ಬಾಳ್ವೆ ನಡೆಸ್ತಕ್ಕಂತಹ ಸಹಜೀವಿಗಳು, ಸಹಜೀವನ ನಡೆಸುವವರು, ಸಂಗಾತಿ, ಇವರೆಲ್ಲ ಸಪ್ತಮ ಭಾವದ ಕೆಳಗೆ ಬರುತ್ತಾರೆ. ಸಪ್ತಮ ಭಾವ ಯಾವಾಗ ಬಾಧಕ ಸ್ಥಾನವಾಗುತ್ತದೋ ಆವಾಗ ಆ ಸ್ಥಿತಿಯಲ್ಲಿ ಇವರ ಸಹಜೀವನದಲ್ಲಿರುವಂತಹ ವ್ಯಕ್ತಿಗಳಿಂದಲೇ ಬಾಧೆಗಳು ಮತ್ತು ತೊಂದರೆಗಳು, ಎಡವಟ್ಟುಗಳು ಯಾವ ಥರ ಇರುತ್ತವೆ ಅಂದರೆ, ಮನೆಯಲ್ಲಿರತಕ್ಕಂತಹ ವ್ಯಕ್ತಿಗಳು ಸಣ್ಣ ಸಣ್ಣ ವಿಷಯಗಳಿಗೆ ತಪ್ಪುಗಳನ್ನು ಎಣಿಸುವುದು, ಬಾಧೆಗಳನ್ನು ಕೊಡುವುದು, ನೀನು ಸರಿಯಿಲ್ಲ ಇಂತಹ ಧೋರಣೆಯಲ್ಲಿ ಇರುತ್ತಾರೆ. ಈ ಬಾಧಕ ಸ್ಥಾನ ಜೀವನ ಸಂಗಾತಿಯ ವಿಷಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಯಾಕೆಂದರೆ ಬೇರೆ ವಿಷಯಗಳಲ್ಲಿ ಆ ವ್ಯಕ್ತಿಗಳ ಸಾಂಗತ್ಯವನ್ನು ಮತ್ತು ಸಹವಾಸವನ್ನು ಮತ್ತು ಪಾರ್ಟ್ನರ್ಸ್ ಆದರೆ ಪಾರ್ಟ್ನರ್ಸ್ ಸಂಬಂಧವನ್ನು ಕಳೆದುಕೊಳ್ಳಬಹುದು. ಆದರೆ ಜೀವನ ಸಂಗಾತಿ ವಿಷಯಗಳಲ್ಲಿ ಹಾಗಾಗುವುದಕ್ಕೆ ತುಂಬ ಸಾಧ್ಯತೆ ಕಡಿಮೆ ಇರುತ್ತದೆ. ಬಿಡಿಸಿಕೊಳ್ಳಲಾಗದಂತಹ ಸಂಬಂಧ ಇರುವುದರಿಂದ ಈ ವಿಷಯಗಳಲ್ಲಿ ಹೆಚ್ಚಾಗಿ ತೊಂದರೆಗಳನ್ನು 4 ಲಗ್ನದವರು ಅನುಭವಿಸುತ್ತಾರೆ. ಪ್ರಥಮವಾಗಿ ಮಿಥುನ ಲಗ್ನದಿಂದ ತೆಗೆದುಕೊಂಡಾಗ, ಮಿಥುನ ಲಗ್ನ, ಕನ್ಯಾ ಲಗ್ನ, ಧನುಸು ಲಗ್ನ, ಮೀನ ಲಗ್ನ, ಈ 4 ಸ್ಥಾನಗಳಿಗೆ ಸಪ್ತಮಾಧಿಪತಿಯೇ ಬಾಧಕಾಧಿಪತಿಯಾಗುತ್ತಾನೆ. ಈ ಬಾಧಕಗಳು ಯಾವ ರೀತಿ ಇರುತ್ತವೆ ಎಂದರೆ, ಜೀವನವನ್ನೇ ಕಳೆದುಕೊಳ್ಳುವಷ್ಟು, ಜೀವನವನ್ನೇ ಮುಗಿಸುವಷ್ಟು ಬಾಧೆಗಳು ಇರುತ್ತವೆ. ಆದ್ದರಿಂದ ಈ ಬಾಧಕ ಸ್ಥಾನ ಸಪ್ತಮಾಧಿಪತಿಯಾದಾಗ ನೀವು ಯಾವುದೇ ಗಂಡಾಗಲಿ ಹೆಣ್ಣಾಗಲಿ ಯಾವುದೇ ಲಗ್ನ, ಎಂತಹದೇ ಲಗ್ನವನ್ನು ಹೊಂದಿಸಿ, ಉತ್ತಮ ಲಗ್ನ ಹೊಂದಿಸಿ ಮದುವೆಯಾದರೂ ಸಹ ಅವರಿಂದಲೇ ಬಾಧೆಗಳು, ತೊಂದರೆಗಳು, ನೋವುಗಳು ತುಂಬ ಹೆಚ್ಚಿರುತ್ತವೆ. ಇದಕ್ಕೆ ಪರಿಹಾರಗಳು ಯಾವ ರೀತಿ ಇರಬೇಕು ಎಂದರೆ, ಸುಲಭವಾದ ಪರಿಹಾರಗಳಿದೆ. ಮೊದಲನೇದಾಗಿ ಸಪ್ತಮ ಲಗ್ನವನ್ನು ತೆಗೆದುಕೊಂಡಾಗ ಸಪ್ತಮಾಧಿಪತಿ ಗುರುವಾಗುತ್ತಾನೆ. ನೀವು ಗಂಡಾಗಿದ್ದಲ್ಲಿ ನಿಮ್ಮ ಬರುವಂತಹ ಹೆಂಡತಿ ಸಪ್ತಮಾಧಿಪತಿ ಹಾಗೂ ದಶಮ ಸ್ಥಾನವೂ ಸಹ ಗುರುವಿಗೆ ಬರುತ್ತದೆ. ಸಪ್ತಮ ಸ್ಥಾನ ಮತ್ತು ದಶಮ ಸ್ಥಾನ ಹೀಗಿದ್ದಾಗ ನಿಮ್ಮ ಹೆಂಡತಿಯನ್ನು ಉದ್ಯೋಗಕ್ಕೆ ಕಳಿಸಿದಾಗ ಈ ಸಮಸ್ಯೆಗಳು 70% ಕಡಿಮೆಯಾಗುತ್ತವೆ. ಸಮಸ್ಯೆಗಳು ಬಗೆಹರಿಸುವುದು, ಕೌನ್ಸಿಲಿಂಗ್, ಈ ತರಹದ ವಿಷಯಗಳಲ್ಲಿ ನೀವು ತೊಡಗಿದ್ದಾಗ ಆ ಸಪ್ತಮಾಧಿಪತಿ ಬಾಧಕಾಧಿಪತಿಯಾದ ಸಂಗಾತಿಯು ಲಾಯರ್ಸ್ ಮತ್ತು ಕೌನ್ಸಿಲಿಂಗ್ ಈ ತರಹದ ಉದ್ಯೋಗಗಳಲ್ಲಿ ಬೇರೆಯವರ ಸಮಸ್ಯೆಗಳನ್ನು ಬಿಡಿಸುವುದು, ಈ ತರಹದ ವಿಷಯಗಳಲ್ಲಿ ಇದ್ದಾಗ ಕೌನ್ಸಿಲಿಂಗ್, ಡಾಕ್ಟರ್ಸ್ ಮತ್ತು ಲಾಯರ್ಸ್ ಈ ತರಹದ ಇವರಿದ್ದಾಗ ಇವರು ಅಲ್ಲೇ ಸಮಸ್ಯೆಗಳನ್ನು ಬಿಡಿಸಿ ಮನೆಯಲ್ಲಿ ಸಾಕಷ್ಟು ತೊಂದರೆಗಳಿಂದ ಕಡಿಮೆಯಾಗುತ್ತವೆ. ಉದ್ಯೋಗಕ್ಕೆ ಹೋಗುವುದರಿಂದ ಇವರು ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವುದರಿಂದ ಮನೆಯಲ್ಲಿ ಕಿರಿಕಿರಿ ಕಡಿಮೆಯಾಗುತ್ತದೆ ಮತ್ತು ಮನೆಯಲ್ಲಿದ್ದರೆ ಇಲ್ಲ ಸಲ್ಲದ ಆರೋಪಗಳು, ನಿಂದನೆಗಳನ್ನು ಹಾಕುತ್ತಿರುತ್ತಾರೆ. ಹಾಗೆಯೇ ಈ ಮಿಥುನ ಲಗ್ನದವರು, ಹಾಗೆಯೇ ಕನ್ಯಾ ಲಗ್ನದವರನ್ನು ತೆಗೆದುಕೊಂಡಾಗ ಸಪ್ತಮಾಧಿಪತಿ ಗುರುವಾಗುತ್ತಾನೆ, ದಶಮಾಧಿಪತಿ ಬುಧನೇ ಆಗುತ್ತಾನೆ. ಇವರು ಸಹ ಸಂಗಾತಿ ಉದ್ಯೋಗಕ್ಕೆ ಹೋದಾಗ, ಇವರೇ ಹೆಣ್ಣಾಗಿದ್ದಲ್ಲಿ ಇವರು ಉದ್ಯೋಗಕ್ಕೆ ಹೋಗಲೇಬೇಕಾಗುತ್ತದೆ. ಯಾಕೆ ಕನ್ಯಾ ಲಗ್ನದ ಹೆಣ್ಣೇ ಆದರೂ ಅವರು ದಶಮ ಸ್ಥಾನದ ಆಧಿಪತ್ಯ ಬಂದಿರುವುದರಿಂದ ಅವರು ಉದ್ಯೋಗಕ್ಕೆ ಹೋಗುವುದರಿಂದ 70% ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಧನುಸ್ಸು ಲಗ್ನಕ್ಕೆ ಸಪ್ತಮಾಧಿಪತಿ ಬುಧನಾಗುತ್ತಾನೆ, ದಶಮಾಧಿಪತಿಯು ಬುಧನೇ ಆಗುತ್ತಾನೆ. ಇವರು ಸಹ ಉದ್ಯೋಗಕ್ಕೆ ಹೋಗುವುದರಿಂದ ಈ ಧನುಸ್ಸು ಲಗ್ನದ ಸಂಗಾತಿ
ಹೆಣ್ಣಾಗಲಿ ಗಂಡಾಗಲಿ ಇವರು ಉದ್ಯೋಗಕ್ಕೆ ಹೋಗುವುದರಿಂದ ಸಮಸ್ಯೆಗಳು 60% ಖಂಡಿತವಾಗಿಯೂ ಕಡಿಮೆಯಾಗುತ್ತವೆ. ಮತ್ತು ಇವರು ಏನಾದರೂ ಕಿರಿಕಿರಿ ಮತ್ತು ಸುಮ್ಮನೆ ಏನಾದರೂ ನಿಮಗೆ ನಿಂದನೆಗಳು ಹಾಕುತ್ತಿದ್ದಲ್ಲಿ ನೀವು ಕೀಪ್ ಕ್ವೈಟ್, ಸೈಲೆಂಟ್ ಆಗಿದ್ದಲ್ಲಿ ಜೀವನದಲ್ಲಿ ಮುಂದುವರಿಯಬಹುದು. ನೀವು ಸಹ ಅವರಂತೆಯೇ ಮಾತಿಗೆ ಮಾತು ಕೊಟ್ಟಾಗ ಸಮಸ್ಯೆಗಳು ವ್ಯತಿರೇಕಕ್ಕೋಗಿ ಎಡವಟ್ಟುಗಳು ವಿವಾಹ ವಿಚ್ಛೇದನದವರೆಗೂ ಹೋಗುತ್ತದೆ. ಅವರು ಏನಾದರೂ ಒದರುತ್ತಾ ಇದ್ದಲ್ಲಿ ನೀವು ಸೈಲೆಂಟ್ ಆಗಿರುವುದು ಉತ್ತಮ. ಮೀನ ಲಗ್ನದವನ್ನು ತೆಗೆದುಕೊಂಡಾಗ ಸಪ್ತಮಾಧಿಪತಿ ಬುಧನು ಮೀನ ಲಗ್ನದಲ್ಲಿ ನೀಚನಾಗುತ್ತಾನೆ. ಹಾಗೆಯೇ ದಶಮಾಧಿಪತಿ ಗುರುವಾಗುತ್ತಾರೆ. ಇವರು ಸಹ ಸಪ್ತಮಾಧಿಪತಿ ನೀಚನಾಗುವುದರಿಂದ ಲಗ್ನದಲ್ಲಿ ಇವರಿಗೆ ಅನುಕೂಲವಿಲ್ಲದಂತಹ ಸಂಗಾತಿ, ಇವರ ಮಾತು ಕೇಳದೇ ಇರತಕ್ಕಂತಹ ನನ್ನದೇ ನಡೆಯಬೇಕು ಎನ್ನುವಂತಹ ಧೋರಣೆಯುಳ್ಳ ಸಂಗಾತಿ ಬರುತ್ತಾರೆ. ಇವರು ಸಹ ತಮ್ಮ ಸಂಗಾತಿಗೆ ಇಲ್ಲಸಲ್ಲದ ನಿಂದನೆಗಳು, ನಿನ್ನಿಂದಲೇ ಆಗಿದ್ದು ಈ ತರಹದ ವಿಷಯಗಳನ್ನು ಮಾತನಾಡುತ್ತಿರುತ್ತಾರೆ. ಯಾಕೆಂದರೆ ಇದು ಅನುಭವದಿಂದ ಕಂಡುಕೊಂಡಂತಹ ವಿಷಯ. ಹೀಗಾಗಿ ಸಪ್ತಮಾಧಿಪತಿ ಲಗ್ನದಲ್ಲೇ ನೀಚವಾಗುವ ಸ್ಥಾನವಾಗಿರುವುದರಿಂದ ಅವರಿಗೆ ಎನ್ನುವಂತಹ ಅನುಕೂಲವಿಲ್ಲದಂತಹ ಸಂಗಾತಿ ದೊರೆಯುತ್ತಾರೆ. ಇವರು ಸಹ ಕೀಪ್ ಕ್ವೈಟ್, ಸೈಲೆಂಟ್ ಆಗಿ ಇರುವುದರಿಂದ ಮನೆಯಲ್ಲಿ ಸಾಕಷ್ಟು ಕಿರಿಕಿರಿಗಳನ್ನು, ತೊಂದರೆಗಳನ್ನು ತಪ್ಪಿಸಬಹುದು. ಈ ಸಪ್ತಮಾಧಿಪತಿ ಮಾತ್ರ ಉಭಯ ಲಗ್ನಗಳಿಗೆ ಬಾಧಕಾಧಿಪತಿಯಾಗುವುದರಿಂದ ಹೊರಗಿನ ಪ್ರಪಂಚದಲ್ಲಿ, ಉದ್ಯೋಗದಲ್ಲಿ ಮತ್ತು ಹೊರಗಡೆ ನಡೆಯತಕ್ಕಂತಹ ಬಾಧಕಗಳನ್ನು ತಡೆದುಕೊಂಡರೂ ಸಹ ಮನೆಯಲ್ಲೇ ಇಂತಹ ಬಾಧೆಗಳು, ತೊಂದರೆಗಳು ಬಂದಾಗ ಎಂತಹ ವ್ಯಕ್ತಿಗೆ ಆಗಲಿ ತಡೆದುಕೊಳ್ಳಲು ತುಂಬ ಕಷ್ಟವಾಗುತ್ತದೆ. ಆದ್ದರಿಂದ ಈ ವಿಷಯಗಳಲ್ಲಿ ನೀವು ಯಾವುದೇ ಜಾತಕ ಹೊಂದಾಣಿಕೆ ಮಾಡಿದರೂ ನಿಮಗೆ ಬರುವಂತಹ ಸಂಗಾತಿ ಅಥವಾ ಅವರೇ ನಡೆದುಕೊಳ್ಳುವಂತಹ ರೀತಿಗಳು ಆ ತರಹ ಅವರಿಗೆ ಗೋಚರವಾಗುತ್ತದೆ. ಆದ್ದರಿಂದ ಅವರು ಈ ರೀತಿ ನಡೆದುಕೊಳ್ಳುತ್ತಾರೆ. ಆದ್ದರಿಂದ ಈ ವಿಷಯಗಳಲ್ಲಿ ಉಭಯ ಲಗ್ನಗಳಿಗೆ ಮಿಥುನ, ಕನ್ಯಾ, ಧನುಸ್ಸು, ಮೀನ ಈ 4 ಲಗ್ನಗಳಿಗೆ ಸಪ್ತಮಾಧಿಪತಿ ಬಾಧಕಾಧಿಪತಿಯಾಗುವುದರಿಂದ ನೀವು ವಿವಾಹವಾಗುವ ಸಮಯದಲ್ಲಿ ಒಂದು ಸ್ವಲ್ಪ ಎಚ್ಚರ ವಹಿಸಿ ಹೊಂದಾಣಿಕೆ ಮಾಡಿಕೊಂಡಲ್ಲಿ ಉತ್ತಮ. ಆದರೂ ಸಹ 40% ಖಂಡಿತವಾಗಿಯೂ ಬಾಧೆಗಳನ್ನು ಸಪ್ತಮಾಧಿಪತಿಯ ಸಂಗಾತಿಯಿಂದಲೇ ಬರುತ್ತದೆ. ಈ ವಿಷಯದ ಬಗ್ಗೆ ಇವತ್ತಿನ ದಿನ ಅರ್ಥ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಹೇಳುತ್ತೇನೆ. ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಕಾಮೆಂಟ್ಸ್ ಮಾಡಿ, ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ. ನಮಸ್ಕಾರ. ಬಜ್ಜಾ ಶಿವಪ್ರಕಾಶ್, ಅಸ್ಟ್ರೋ ವಾಸ್ತು, ಬೆಂಗಳೂರು.